ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಸೊ ಇವತ್ತು ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರೆ ಮತ್ತು ಇನ್ನೊಂದು ಪೋಸ್ಟ್ನ ಕಾಲ್ ಆಗಿರುವಂಥದ್ದು ಇದು. ಬಟ್ ನಾನು ಲೇಟಾಗಿ ಅಪ್ಡೇಟ್ನ ಮಾಡ್ತಿರುವಂಥದ್ದು. ಮೊನ್ನೆ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲಿ ಬಹಳಷ್ಟು ಕಮೆಂಟ್ಸ್ನ ನಾವು ಓದಿದೆ. ಸೊ ಅದರೊಳಗಡೆ ಇದು ಒಂದು ಪೋಸ್ಟ್ ಬಗ್ಗೆ ತಿಳಿಸಿ ಅಂತ ಹೇಳಿರೋ ಒಂದು ರೀಸನಿಗೆ ಈ ಒಂದು ಸರ್ಕ್ಯುಲರ್ ಎಲ್ಲಿದೆ ಅಂತೇಳಿ ಸರ್ಚ್ನ ಮಾಡಿ ಇವತ್ತು ನಾನು ಆ ಒಂದು ಪೋಸ್ಟ್ ಬಗ್ಗೆ ನಾನು ಡಿಸ್ಕಸ್ನ ಮಾಡ್ತಾ ಬರ್ತೀನಿ. ಓಕೆನಾ? ಸೊ ಲಾಸ್ಟ್ವರೆಗೂ ನೋಡಿ. ಸೊ ಯಾವ ಪೋಸ್ಟ್ ಬಗ್ಗೆ ನಾನು ಹೇಳ್ತಿದ್ದೀನಿ ಎಲ್ಲನೂ ನಿಮ್ಗೆ ಕೂಡ ಅರ್ಥ ಆಗುತ್ತೆ. ಓಕೆನಾ? ಸೊ ಇಲ್ಲಿ ನಾವು ನೋಡ್ತಾ ಬರುವಂಥ ಒಂದು ಪೋಸ್ಟೇ ಫಸ್ಟು ಈ ಒಂದು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಿಂದ ಬಂದಿರುವಂಥ ಒಂದು ಸರ್ಕ್ಯುಲರು. ಈ ಒಂದು ಸರ್ಕ್ಯುಲರ್ ಯಾವಾಗ ಪಾಸಾಗಿದೆಪ್ಪ ಅಂದಮೇಲೆ 8ನೇ ತಾರೀಕಿಗೆ ಪಾಸಾಗಿರುವಂಥದ್ದು. ಸೊ ಏನಿದೆಪ್ಪ ಅಂದಮೇಲೆ ಇದರೊಳಗಡೆ ಡೈರೆಕ್ಟಾಗಿ ನಾನು ಮ್ಯಾಟ್ರಿಗೇನೆ ಬಂದುಬಿಡುತ್ತೀನಿ. ಈ ಒಂದು ಮೆಡಿಕಲ್ ಕಾಲೇಜಲ್ಲಿ ಯಾವುದು ನರ್ಸಿಂಗ್ ಆಫೀಸರ್ಸ್ ಪೋಸ್ಟು ಖಾಲಿ ಇದೆ, ಆದಷ್ಟು ಬೇಗ ನೇಮಕಾತಿ ಮಾಡಿಕೊಳ್ಳಿ ಅಂಥೇಳಿ ಸೊ ಡೈರೆಕ್ಟರ್ಸ್ ಕಡೆಯಿಂದ ಒಂದು ಸರ್ಕ್ಯುಲರ್ನ ಪಾಸ್ ಮಾಡಿರುವಂಥದ್ದು. ಓಕೆನಾ? ಸೊ ಎಷ್ಟು ಪೋಸ್ಟ್ ಇದ್ದಾವೆ, ಆಮೇಲೆ ಏನಿದೆ, ಸೊ ಇದರಲ್ಲಿ ಎಲ್ಲನೂ ನಾವು ಇವತ್ತು ಡಿಸ್ಕಸ್ನ ಮಾಡ್ತಾ ಬಂದ್ಬಿಡೋಣ. 724 ನರ್ಸಿಂಗ್ ಆಫೀಸರ್ಸ್ ಪೋಸ್ಟ್ಗಳು ಇರುವಂಥದ್ದು. 724 ಪೋಸ್ಟು ಎಲ್ಲೆಲ್ಲಿದ್ದಾವಪ್ಪ ಅಂದಮೇಲೆ 15 ಮೆಡಿಕಲ್ ಕಾಲೇಜ್ ಸಂಸ್ಥೆಯ ಕಡೆಯಿಂದ 15 ಮೆಡಿಕಲ್ ಕಾಲೇಜ್ ಒಳಗಡೆ 724 ಪೋಸ್ಟ್ಗಳು ಖಾಲಿ ಇವೆ. ಅದು ಬಹಳ ರಿಕ್ವೈರ್ಮೆಂಟ್ ಇರುವಂಥದ್ದು, ಇದು ಎಮರ್ಜೆನ್ಸಿ ಇರುವಂಥದ್ದು. ಆದಷ್ಟು ಬೇಗ ಸೊ ನೀವೆಲ್ಲನೂ ಈ ಒಂದು ಪ್ರೊಸೆಸ್ನ ಸ್ಟಾರ್ಟ್ನ ಮಾಡಿ ಅಂಥೇಳಿ ಡೈರೆಕ್ಟರ್ ಆಫೀಸ್ ಕಡೆಯಿಂದ ಸರ್ಕ್ಯುಲರ್ ಪಾಸ್ ಆಗಿರುವಂಥದ್ದು. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು 724 ಪೋಸ್ಟ್ನ ಅವ್ರು ಯಾವ ಥರ ಅಪಾಯಿಂಟ್ಮೆಂಟ್ನ ಮಾಡ್ಕೋತಾರೆ, ಯಾವ ಥರ ಸೆಲೆಕ್ಷನ್ಸ್ನ ಮಾಡ್ಕೋತಾರೆ ಅಂದಮೇಲೆ ಒಂದು ಎಕ್ಸಾಮ್ನ ಕಂಡಕ್ಟ್ನ ಮಾಡಿ. ಓಕೆನಾ? ಒಂದು ಎಕ್ಸಾಮ್ನ ಕಂಡಕ್ಟ್ನ ಮಾಡಿ ರೋಸ್ಟರ್ ಬಿಂದು ಬೇಸ್ ಮೇಲೆ ಅವ್ರು ಏನು ಮಾಡ್ತಾರಪ್ಪ ಅಂದಮೇಲೆ ಎಕ್ಸಾಮನ್ನು ಕಂಡಕ್ಟ್ನ ಮಾಡ್ತಾ ಬರುವಂಥದ್ದು. ಸೆಲೆಕ್ಟ್ನ ಮಾಡ್ತಾ ಬರೋದು. ನಿಮ್ಮದು ಪರ್ಸೆಂಟೇಜ್ ಇದಕ್ಕೆ ಯಾವುದೇ ಕಾರಣಕ್ಕೂ ಕನ್ಸಿಡರ್ನ ಮಾಡೋದಿಲ್ಲ. ನೀವು ಜಸ್ಟ್ ಪಾಸ್ ಆಗಿರಿ ಅಂದಮೇಲೆ ಈ 724 ಪೋಸ್ಟ್ ಒಳಗಡೆ ನಿಮ್ಮದು ಏನಾದರೂ ಎಕ್ಸಾಮ್ ನೀವೇನಾದರೂ ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ ಅಂದಮೇಲೆ ನಿಮ್ಮದಾದರೂ ಪೋಸ್ಟ್ ಆಗ್ಬೋದು. ಬಟ್ GNM ಒಳಗಡೆ ನಾನು 90% ಮಾಡಿದ್ದೀನಿ ಸರ್, ನಂದು ಆಗುತ್ತಾ ಅಂಥೇಳಿ ಈ ಥರ ಮೆಂಟಲಿ ಫಿಕ್ಸ್ ಆಗಬೇಡಿ. ಈ ಒಂದು KPSC ಇಲ್ಲ KEA ಎಕ್ಸಾಮ್ ಒಳಗಡೆ ಎಕ್ಸಾಮ್ ಒಳಗಡೆ ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ತೆಗಿತಾರೋ ಅವ್ರದ್ದಷ್ಟೇ ಇಲ್ಲಿ ಯಾವುದು ಪೋಸ್ಟ್ ಆಗುವ ಚಾನ್ಸಸ್ ಇರುವಂಥದ್ದು. ಓಕೆನಾ? ಸೊ ಆದಷ್ಟು ಬೇಗ ಈ ಒಂದು ಪೋಸ್ಟ್ ಕೂಡ ಇನ್ನೊಂದು 15 ದಿನದಲ್ಲಿ ಯಾವ ಡಿಸ್ಟಿಕ್ಕಿಗೆ ಎಷ್ಟು ನರ್ಸಿಂಗ್ ಆಫೀಸರ್ಸ್ನ ಕಾಲ್ನ ಮಾಡಿದ್ದಾರೆ ಅಂತ ಕೂಡ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಆದಷ್ಟು ಬೇಗ ನೀವು ನಿಮ್ಮ ಸ್ಟಡೀಸ್ನ ಕಂಟಿನ್ಯೂಸ್ ಆಗಿ ಸ್ಟಡಿನ ಮಾಡ್ತಾ ಬನ್ನಿ. ಯಾವುದೇ ಕಾರಣಕ್ಕೆ ಸ್ಟಾಪ್ನ ಮಾಡಬೇಡಿ. ಆದಷ್ಟು ಬೇಗ ಸೊ ಈ ಒಂದು ಪೋಸ್ಟ್ ಕೂಡ ರಿಲೀಸ್ ಆಗೋ ಚಾನ್ಸಸ್ ಇದೆ. ನಿಮಗೆ ಏನೇ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ಸ್ನ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಒಂದು ಕಮೆಂಟ್ಸಿಗೆ 100% ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸೊಲ್ಯೂಷನ್ಸ್ನ ಪ್ರೊವೈಡ್ನ ಮಾಡ್ತಾ ಬರ್ತೀನಿ. ಓಕೆನಾ? ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.